ಇವತ್ತು ಮನೇಲಿ ಅಡುಗೆ ಮಾಡಿದ್ರು ಕೂಡ ಕಾಯ್ತಾ ಕುಂತಿದ್ದೀವಿ. ನಾನು ನನ್ನ ಬಾಮೈದ ಸ್ಪೆಷಲ್ ಮಾಡೋಣ ಅಂತ, ಅವ್ನು ಮಾಡಲಿ ಅಂತ ನಾನು ಮಾಡಲಿ ಅಂತ ಅವನು. ನೋಡು, ನಾನು ಇಲ್ಲಿ ಮನಿಕೊಂಡಿನಿ. ಹಿಂಗೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ ನಿಮ್ಮ ಹಿಂಗಾದ್ರೆ ಇವತ್ತು ಒಟ್ಟಿಗೆ ತಣ್ಣೀರು ಬಟ್ಟೆನೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನನ್ನ ತಂಗಿ ಮಾಡ್ಕೊಡ್ಬೇಕಾಗತ್ತೆ ಅಂತ ಅವಳು ಇಲ್ಲಿ ಬಿದ್ಕೊಂಡಾಳೆ. ನಮ್ಮ ಅಜ್ಜಿ ಪಾಪಂತೂ ಕೆಂಟ ಮನಿಕೊಂಡೈತೆ. ಹಿಂಗಿರ್ಬೇಕಾದ್ರೆ ಹೆಂಗ್ರಯ್ಯ? ಯೋ ಎದ್ದಳ, ಅಡುಗೆ ಮಾಡು. ಎದ್ದಳ, ಪುಳಿಯೋಗರೆ ಮಾಡೋಣ. ಹಾಂ, ನೀನು ಮಾಡು, ನಾನು ತಿಂತೀನಿ. ಯಾಕೆ? ನಾನು ಮಾಡಕ್ಕೆ ಬರಲ್ಲ ನನಗೆ. ಹಾಂ, ಬಿಸಿನೀರು ಕಾಯ್ಸಿ ಕೊಡ್ತೀವಿ. ಹಾಂ, ಅಲ್ಲ ಇದನ್ನ ಮಾಡು, ಅವಲಕ್ಕಿ ತಿಂಡಿ ಮಾಡಿಬಿಡು. ಹಾಂ, ನಾನು ಏಕಂತ ನೀನಾದ್ರೂ ಜೋರಾಗಿ ಹೋಯ್ತಿ ಕಣಲ್ಲ ಕಂತ. ಯೋಯ್, ನೀನಾದ್ರೂ ಜೋರಾಗಿ ಹೋಯ್ತೀಯ, ನೀನಾದ್ರೂ ಜೋರಾಗಿ ಹೋಯ್ತೀಯ. ಯೋಯ್, ಈಗ ಅಕ್ಕಿ ಇಡೋದು ಅಂದರೆ ಲೇಟ್ ಆಗುತ್ತೆ. ಯಾರು ಅಕ್ಕಿ ಇಡ್ತಾ ಕೂತ್ಕೊಂತಾರೆ ಈಗ? ಏನಾಗುತ್ತೆ? ಗ್ಯಾಸ್ಟ್ರಿಕ್ ಆದ್ರೆ ಗ್ಯಾಸ್ಟ್ರಿಕ್ ಮಾತ್ರ ನುಂಗೋದು. ಅಲ್ಲ, ಗ್ಯಾಸ್ಟ್ರಿಕ್ ಆದ್ರೆ ಗ್ಯಾಸ್ಟ್ರಿಕ್ ಮಾತ್ರ ನುಂಗಂತ. ಯೋ ಇಲ್ಲೋಡು, ಕುಕ್ಕರ್ಗೆ ಹಾಕಿರೆ ಮತ್ತೆ ಗೊಜ್ಜು ಮಾಡು, ಅನ್ನ ಮಾಡು, ಇವೆಲ್ಲ ಟೆನ್ಷನ್ನು. ಸುಮ್ಮನೆ ಇಲ್ಲೋಡು, 4 ಟೊಮೆಟೊ ಹಣ್ಣು, 4 ಮೆಣಸಿನ್ಕಾಯಿ, 4 ಆಗಲ್ಲ. ಯೋ, ಒಂದು 10 ಮೆಣಸಿನ್ಕಾಯಿ, ಮತ್ತು ಒಂದು 4 ನೀರುಳ್ಳಿ. ಯೋಯ್, ನಿನಗೆ ಈ ಕ್ಷಣಕ್ಕೆ ಅಡುಗೆ ಬೇಕು ಅಂತಂದರೆ ಯಾರಿಗೆ? ನಿನಗೆ. ಯೋ ಟೈಮ್ ನೋಡಿರ ಅಲ್ಲಿ, ಟೈಮ್ ಎಷ್ಟಾಯ್ತು ನೋಡು, ಎಷ್ಟಾಯ್ತು ಟೈಮ್? ಎಲ್ಲಿ ಇತ್ತ ತಿರುಗಿಸು, ಎಷ್ಟಾಯ್ತು? ಅಯ್ಯೋ ಅಲ್ಲಿ ಹಾಕಿ ಬಿದ್ದೈತಿ. ಹಾಂ, ಎಷ್ಟು ಬಿದ್ದೈತೆ ತೋರಿಸು. ಟೈಮ್ ನೋಡಿದ್ರೆ 9:15. ಏನು ಮಾಡಿರಿ? ಪುಳಿಯೋಗರೆ ಐಟಮ್ ಇಲ್ವಲ್ಲ ಈಗ. ಇಲ್ಲಿಂದ ಅಲ್ಲಿ ಪಟ್ನ ತರೋತಿ, ನಾನು ಅವಲಕ್ಕಿ ತಿಂಡಿನೇ ಮಾಡ್ಬೋದಲ್ಲ, ನೀನು ಹಚ್ಕೊಟ್ರೆ. ಹ್ಞೂ, ಅತ್ತೆ ಅತ್ತೆ ಅವಲಕ್ಕಿ ತಿಂಡಿ ಮಾಡ್ಕೊಡ್ತೀನತ್ತೆ. ಇಲ್ಲಿ ನೋಡಿಲ್ಲಿ, ಅವಲಕ್ಕಿ ತಿಂಡಿ ಮಾಡ್ಕೊಡ್ತೀಯಾ? ಹಾಂ, ಡಾರ್ಲಿಂಗ್ ಬದಲು ಹೋಗ್ಬಿಟ್ಲು. ಕಮಾನು ಡಾರ್ಲಿಂಗ್. ಯಾವತ್ತರ ನಿನ್ನ ವಿಡಿಯೋ ಅಪ್ಲೋಡ್ ಮಾಡೋದು ನೋಡಿದೆ ಸುಂದ್ರಿ? ತೆಗೆ ತೆಗೆ. ಇಲ್ಲಿ ನೋಡಿಲ್ಲಿ, ಇಲ್ಲಿ ನೋಡು, ಇಲ್ಲಿ ಇಲ್ಲಿ ನೋಡೆ, ಇತ್ಲ ತಿರುಗಿಲ್ಲಿ. ಇತ್ತು ಅಡುಗೆ ಮಾಡೋಕೆ ಅಡುಗೆ ಮೂಲಕ ಹೋಗ್ಬಿಟ್ಟಿದ್ದಾಳೆ. ಇಲ್ಲಿ ನೋಡಮ್ಮ ಇಲ್ಲಿ. ಅಲ್ಲ, ನಾನು ಯಾವತ್ತರ ನಿನ್ನ ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ, ಮಗ ಯಾಕೆ ಹಂಗೆ ಮಾಡ್ಕೊಂಡಿದ್ದೀಯಾ? ಅಲ್ಬಿಟ್ಟು ಸುಮ್ಕಿರೋ. ನಾನು ಬರೀ ಏನು ಗೊತ್ತಾ, ಅವಲಕ್ಕಿ ತಿಂಡಿ ಮಾಡಿಕೊಡು ಅಂತ ಮಾತ್ರ ಹೇಳಿದೆ. ಅದಕ್ಕೆ ಹೇಳ್ತಿರೋದು. ಅಲ್ಲ, ಅವಲಕ್ಕಿ ತಿಂಡಿ ಮಾಡಿಕೊಡು ಅಂದೆ. ನನ್ನ ಸೊಸೆ ನನ್ನನ್ನು ಕರೆಯೋದೇ ತಡ, ಓಡೋಗಿ ಬಂದು ಅಡುಗೆ ರೂಮ್ನಾಗ ಹೋಗ್ಕೊಂಡಾಳೆ. ಅವಳು ಮಾಡ್ತಾಳೆ ಅಂತೀಯ? ಖಂಡಿತ ಅಮ್ಮಿ ಚೆನ್ನಾಗಿ ಮಾಡ್ತೇನೆ ಅಮ್ಮಿ. ಇತ್ಲ ನೋಡಿಲ್ಲಿ, ಅಳ್ಬೇಡ ಸುಮ್ಕಿರು. ನಾನು ಬರೀ ಅವಲಕ್ಕಿ ತಿಂಡಿ ಕೇಳಿದ್ದೆ ಅಷ್ಟೇ, ಅದಕ್ಕೆ ಕಳ್ತೀಯ? ನನ್ನ ಮುದ್ದಿನ ರಾಣಿ ಅಮ್ಮಕ್ಕ. ಅಮ್ಮ ಯಾರು ನೀವೇ ಮಾಡ್ತೀರಾ? ಹಾಂ, ಏಯ್ ಈಗ ಅವ್ಳು ಮಾಡ್ಕೊಡ್ತೀನಿ ಅಂತ ಕರೆಕ್ಟಾಗಿ ಹೇಳಿದ್ರೆ ನಾನು ವಿಡಿಯೋ ಆಫ್ ಮಾಡ್ತೀನಿ. ಪತ್ಲಾಗೆ ಮಾಡ್ಕೊಡ್ತೀನಮ್ಮೆ. ಏನು ಮಾಡ್ತೀಯ? ಅವಲಕ್ಕಿಗೆ ಏನೇನು ಹಾಕ್ಬೇಕು? ಯೋ ಯಾಲಕ್ಕಿ ಅಲ್ಲ, ಅವಲಕ್ಕಿ ತಿಂಡಿ. ಫಿಗರ್ ರೈಸ್ ಮಾಡ್ತೀಯಾ? ಇತ್ಲ ನೋಡೆ ಅಮ್ಮ, ಅಮ್ಮ
ಬರ ಕಂತು ಏಯ್ ಅವಳು ನೋಡಲ್ಲ ಅಮ್ಮ ಪಟ ಪಟ ತಾಂಬರಮ್ಮ ನಿಮ್ಮ ಪಟ ತಗೊಂಡು ನಿನ್ನ ವೀಡಿಯೋನೇ ಮಾಡಲ್ಲ ನೋಡಿ ನಾನು ಅಲ್ಲ ಅಷ್ಟಕ್ಕೂ ವೀಡಿಯೋದಾಗ ಯಾಕೆ ಹಂಗೆ ಮಗ ಹೆಂಗೆ ಮಾಡ್ಕೊಂತೀವಿ ನೀನಾದ್ರೆ ಹಿಂಗೆ ಡ್ಯಾನ್ಸ್ ಮಾಡ್ತೀಯ ಇತ್ಲ ಕೈ ತೋರಿಸ್ಕೊಂಡು ಬಿಡ್ತೀಯ ಏ ಮಗ ನೀನು ಹಂಗೆ ಹತ್ರ ಯಾರನ್ನ ಏನು ಅಂದ್ಕೊಳ್ತಾರೆ ಆ ಹುಡುಗಿ ಯಾಕೆ ಆ ಹುಡುಗಿ ಅಳಿಸ್ತೈತೆ ಅಂದ್ಕೊಳಲ್ಲ ಇಲ್ಲ ತಿರ್ಗಮ್ಮ ತಿರ್ಗೋದ್ಲು ಸೊಸೆ ವೀಡಿಯೋಕ್ಕೆ ನಾಚ್ಕೊಂತಾಳೆ ಹಂಗೆ ತೋರಿಸ್ತೀನಿ ನೋಡ್ರಿ ಇಂತ ನಮ್ಮ ಸೊಸೆ ಅಡುಗೆ ಮಾಡೋದಕ್ಕೆ ಒಪ್ಕೊಂಡ್ಲು ನೋಡೋಣ ಏನು ಮಾಡ್ತಿದ್ದಾಳೆ ಅಂತೆ ಅಯ್ಯೋ ಇಲ್ಲಿಲ್ಲ ಇವಳು ವೀಡಿಯೋ ಮಾಡ್ತೀನಿ ಅಂತಲೇ ಎಲ್ಲ ಓಡಾಗಿದ್ದಾಳೆ ಮೋಸ್ಟ್ಲಿ ರೂಮ್ ಒಳಗೆ ಹೋಗಿರ್ಬೋದು ನೋಡೋಣ 1 ಸೆಕೆಂಡು ಡಿ ಪಿ ಆಫ್ ಮಾಡಿಸ್ಬಿಡ್ತೀನಿ ಡಿ ಪಿ ಆಫ್ ಮಾಡಿ ಹಂಗಾರೆ ಹೊರಗೆ ಕೂಡ ಬರ್ತಾಳೆ ಆಫ್ ಮಾಡಿಯಾ ಇಲ್ಲದಾಳೆ ದೇವನ್ ಸಾಂಗ್ ಹಾಕು ಬಂದ್ಲು ಅಕ್ಕ ನಮ್ಮ ಅಕ್ಕ ಬಂದ್ಲು ಹೊಗೆ ಪುಡಿ ಹಿಂಗೂ ಹಾಕಿ ಬರ ಏನು ಇಟ್ಟ ಕುಡಿಕೊಂಡು ಅವ ಆಕೆ ಅದನ್ನ ಕವರ್ನಾಗ ಹಾಕ್ತೀಯ ನಾನೇನು ವಿಡಿಯೋ ಮಾಡಲ್ಲ ಆಕೆ ಏನೋ ಕದ್ದಲ್ಲಿ ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಅಣ್ಣ ಹೋಗ್ಬಾ ನಾನೇನಯ್ಯ ತಪ್ಪು ಮಾಡ್ದೆ ನಾನು ಎಲ್ಲಿ ತಪ್ಪು ಮಾಡ್ದೆ ನೀನು ಹೊಗೆ ಪುಡಿ ಹಾಕಿಡಕ್ಕೆ ಹೊರಗೆ ಬಂದ್ರತ್ ಪಾಪ ತಡೆ ಅಮ್ಮಾಯಿ ತೋರಿಸ್ನೆ ಗೈಸ್ ಇಷ್ಟೆಲ್ಲ ಆದಮೇಲೆ ಫೈನಲ್ಲಾಗಿ ನಮ್ಮ ಸೊಸೆ ನಮಗೆ ಊಟಕ್ಕೆ ರೆಡಿ ಮಾಡ್ತಾ ಇದ್ದಾಳೆ ಆದರೆ ಅವಳಿಗೆ ಗೊತ್ತಿಲ್ದಂಗೆ ವಿಡಿಯೋ ಮಾಡ್ತಿದ್ದೀನಿ ಅವಳು ವಿಡಿಯೋ ನೋಡಿದ ತಕ್ಷಣ ಮಾರೆ ಹೆಂಗೆ ಮಾಡ್ಕೊತಾಳೆ ಅಂತ ನೀವು ನೋಡಿ ನಿಮ್ಮಲ್ಲೂ ಕೂಡ ಈ ಥರದ ಸೊಸೆ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಮಗೂ ಇದ್ದಾಳೆ ಅಂತ ಇದ್ದರೆ ನೀವು ಇದೇ ಥರ ರೇಗಿಸ್ತೀರ ಅಂತ ನೋಡಿ ಮತ್ತು ಅವಳೇನು ಅದನ್ನು ಹಚ್ಕೊಟ್ಟಿದ್ದಷ್ಟೇ ಅಡುಗೆ ಮಾಡ್ತಿರೋದು ನಾವು ಸದ್ಯಕ್ಕೆ ಭಟ್ರು ನಾವೇ ಯಾಕಂದರೆ ಮನೇಲಿ ಎಲ್ಲರೂ ಇದ್ದಾರೆ ಆದರೆ ನೈಟ್ ಹೊತ್ತು ನಮ್ಮ ಮಗಳು ಫ್ರೆಂಡ್ಸು ನಮ್ಮ ಸೊಸೆರೆಲ್ಲ ಜೊತೆಗಿರ್ಬೇಕಾದ್ರೆ ಹಿಂಗೆ ಮಾಡ್ಕೊಂಡು ತಿನ್ನೋದ್ರಾಗ ಒಂಥರ ಮಜಾ ಅದು ನಮ್ಮ ಹಳ್ಳಿ ಜನರಿಗೆ ನಮ್ಮ ಹಳ್ಳಿ ಹುಡುಗರಿಗೆ ಇದೊಂಥರ ಖುಷಿನೇ ಅಂತ ಹೇಳ್ಬೋದು ಫೈನಲ್ಲಾಗಿ ನಮ್ಮದು ಅವಲಕ್ಕಿ ತಿಂಡಿ ರೆಡಿ ಆಯಿತು ಇನ್ನೇನು ಕುತ್ಕೊಂಡು ತಿನ್ನಬೇಕು ಫಸ್ಟು ಗ್ಯಾಸ್ ಇಟ್ಟು ಬರೋಣ ಅಂತ ಹೊರಗಡೆ ಮಾಡಿದ್ವಿ ಯಾಕಂದರೆ ಒಳಗಡೆ 1 ತಿಂಗಳು ಪಾಪು ಚಿಕ್ಕ ಪಾಪು ಐತೆ ಮೆಣಸಿನ್ಕಾಯಿ ಘಾಟು ಆರತ್ತೆ ಪಾಪುಗೆ ಅಂತಂದು ಹೇಳ್ಬಿಟ್ಟು ಹೊರಗಡೆ ತಂದು ಮಾಡಿದ್ವಿ ಈಗ ಒಳಗಡೆ ಇಟ್ಟು ಬಂದು ಬಾರಿಸೋದಷ್ಟೇ ಇದೇ ಥರ ಇನ್ನೂ ಹೆಚ್ಚಿನ ವೀಡಿಯೋಕ್ಕೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಎಲ್ರಿಗೂ ಒಳ್ಳೆಯದಾಗಲಿ ಬಾಯ್